ನಾನು ಇಲ್ಲೇ ಇಂಜಿನಿಯರಿಂಗ್ ಓದಿದ್ದು 2 ವರ್ಷ ಆಯ್ತು ಗ್ರ್ಯಾಜುಯೇಟ್ ಆಗಿ. ಅಂದರೂ ಬರ್ತಿರ್ತೀನಿ ಅವಾಗ. ಇರಲಿ, ಫೋನ್ ಮಾಡಿದ್ದು ಆಲ್ರೆಡಿ. ಅವ್ರು ಇವಾಗ ಅವ್ರ ಅಂತಃಪುರದಿಂದ ಬರ್ತಿರ್ತಾರೆ. ಅಲ್ಲೋರವ್ರು ಯಾರಂತ ಗೆಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ APK. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ 77th ರಿಪಬ್ಲಿಕ್ ಡೇ. ಈ ವರ್ಷ ಏನೋ ಹೊಸದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬರೀ ಹೊಸದಲ್ಲ, ದೊಡ್ಡದಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಈ ಚಾನಲ್ ಹೊಸದಾಗಿ ಬಂದಿದ್ದೀರಾ, ಎಲ್ಲರೂ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ನಡೀರಿ, ಸ್ಟಾರ್ಟ್ ವ್ಲಾಗ್ ಮಾಡೋಣ. ಅವಾಗ ಹೇಳ್ದಂಗೆ ಇವತ್ತು ಗಣರಾಜ್ಯೋತ್ಸವ ದಿನ, ಅಂದ್ರೆ ರಿಪಬ್ಲಿಕ್ ಡೇ. ಅದಕ್ಕನೇ ಅದು ಬೆಳಗ್ಗೆ 6 ಗಂಟೆಗೆ ಎದ್ದು ಝಂಡ ಹಾರಿಸ್ಬೇಕಂತ ಬಂದೀನಿ. ತಡೀರಿ, ಝಂಡ ಹಾರಿಸೋದು ದೊಡ್ಡವೇನಾಗಿಲ್ಲ, ನಾ ಇನ್ನೂ ಝಂಡ ಹಾರಿಸೋದು ನೋಡಕ್ಕೆ ಬಂದೀನಿ. ನೀವು ಅನ್ಕೊತಿರ್ಬೋದು, ಎಲ್ಲಿ ಹೋಗಿ ಇಪ್ಪನ್ನೇ ಝಂಡ ಹಾರಿಸೋದು ನೋಡಕ್ಕೆ ಅಂತಂತಂದು. ಎದಕ್ಕೆ ರೀ ಅರ್ಜೆಂಟ್, ನಿಂದರ್ರಿ ಕರ್ಕೊಂಡು ಹೋಗ್ತೀನಂತ. ಇಲ್ಲೇ ನೋಡ್ರಿ ನಾನು ಝಂಡ ಹಾರ್ಸಕ್ಕೆ ಬಂದಿರೋದು. ದ ಗ್ರೇಟ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನಾನು ಇಲ್ಲೇ ಇಂಜಿನಿಯರಿಂಗ್ ಓದಿದ್ದು 2 ವರ್ಷ ಆಯ್ತು ಗ್ರ್ಯಾಜುಯೇಟ್ ಆಗಿ. ಅಂದರೂ ಬರ್ತಿರ್ತೀನಿ ಅವಾಗವಾಗ. ನಾನೊಂದು ಹೇಳೋದು ಮರ್ತೆ ಬಿಟ್ಟೆ. ಇವತ್ತಿನ ಝಂಡ ಹಾರಿಸೋ ಕಾರ್ಯಕ್ರಮಕ್ಕೆ ಇನ್ನೊಬ್ರು ಚೀಫ್ ಗೆಸ್ಟ್ ಬರತ್ತಾರೆ. ಆ ಚೀಫ್ ಗೆಸ್ಟ್ ಪ್ರಾಬ್ಲಮ್ ಏನಂತಂದ್ರೆ, ಅವ್ರನ್ನ ಫೋನ್ ಮಾಡಿ ಬರಾಕನ ಅವ್ರ ರತಾಸ್ ಮಾಡ್ತಾರೆ. ಇರಲಿ, ಫೋನ್ ಮಾಡಿದ್ದು ಆಲ್ರೆಡಿ. ಅವ್ರು ಇವಾಗ ಅವ್ರ ಅಂತಃಪುರದಿಂದ ಬರ್ತಿರ್ತಾರೆ. ಅಲ್ಲೋರವ್ರು ಯಾರಂತ ಗೆಸ್ ಮಾಡಿರಿ. ಅವಾಗ ಹೇಳಿದ್ನಲ್ಲ ಚೀಫ್ ಗೆಸ್ಟ್ ಅಂತ, ಇವರೇ. ನನಗೆ ಗೊತ್ತಿದ್ದಿಲ್ಲ ನಾನು ಚೀಫ್ ಗೆಸ್ಟ್ ಅದೇನಂತ. ನಿಮ್ಮ ಹೆಸರು? ವರದಾ ರಾಜಶೇಖರ್ ನೀರ್ಮಣಿಗಾರ್. ಬಟ್ ನಾವು ಪ್ರೀತಿಯಿಂದ ವದ್ರಾ ಅಂತೀವಿ, ಬಿಕಾಸ್ ಯಾವಾಗಿದ್ದು ಒದರ್ತಿರ್ತಾರೆ ಅಂತ ಹೇಳಿ. ವರದಾ, ಜಸ್ಟ್ ವರದಾ. ನಮ್ಮ ಯೂಟ್ಯೂಬ್ ಚಾನಲ್ ಡೆಬ್ಯೂ ಮಾಡಿ ಹೆಂಗೆ ಅನ್ಸತ್ತೈತೆ ನಿಮಗೆ? ಮಸ್ತ್ ಐತಿ, ಶುರು ಮಾಡ್ರಿ. ಆಲ್ ದ ಬೆಸ್ಟ್. ನಂದು ಇವತ್ತು ಡೆಬ್ಯೂ ಆಗತ್ತೈತೆ. ಜೊತೆ ಡೆಬ್ಯೂ ಆಗತ್ತಲ್ಲ, ನಾವು ಎಂತ ಪುಣ್ಯವಂತರಿದ್ವಿ. ಇರಲಿ, ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ, ಅಂದರೂ ಹೇಳ್ತೀನಿ. ಇವರು 2019ದಾಗ ಒಂದು ಶೋ ಬರ್ತಿತ್ತು ಜಿ ಕನ್ನಡದಾಗ, ರಿಯಾಲಿಟಿ ಶೋ ಬಂದು ಕನ್ನಡದ ಕಣ್ಮನಿ ಅಂತೇಳಿ. ಆ ರಿಯಾಲಿಟಿ ಶೋದಾಗ ಈ ಸಣ್ಣ ಸಣ್ಣ ಹುಡುಗರು ಬಂದು ಭಾಷಣ ಮಾಡೋದಾಯ್ತು, ಡಿಬೇಟ್ ಮಾಡೋದೆಲ್ಲ ಮಾಡ್ತಿದ್ರು. ಜಡ್ಜಸ್ ಎಲ್ಲ ಅದಕ್ಕೆ ಜಯಂತ್ ಕಾಯ್ಕಿನಿ ಮತ್ತು ಪ್ರಾಣೇಶ್ವರ್ ಅಂತ ದೊಡ್ಡ ದೊಡ್ಡ ದಿಗ್ಗಜರಿದ್ರು. ಸೊ ಅಂಥ ಶೋದಾಗ ನಮ್ಮ ಮೇಡಮ್ ಅವರು ರನ್ನರಪ್ಪ ಆದ್ರೆ ಆ ಶೋದಾಗ. ಆಗಿದ್ದು ಒಂದೇ ಸೀಸನ್, ಭಾಳ ಚಲೋ ಇತ್ತು ಸೀಸನ್. ಅವಾಗ ಆಗಿದ್ದು ಒಂದೇ ಸೀಸನ್. TRP ಸಿಕ್ಕಿ ಇರಲಿ, ಒಂದು ಸೀಸನ್ ಆಗಿತ್ತರಾಗನ ಮಸ್ತ್ ಮಾತಾಡಿ ರನ್ನರಪ್ ಆಗಿದ್ಲ. ಈಕಿ ಮಸ್ತ್ ಮಾತಾಡ್ತಾಳೆ. ಇವತ್ತು ಆ್ಯಕ್ಚುಲಿ ಮಾತಾಡ್ಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ನಾಳೆ ಅವ್ರದ್ದು ಎಕ್ಸಾಮ್ ಐತೆ ಸಂಬಂಧ ಇವತ್ತೀಗ ಬ್ಯಾಡ್ ಅಂತ ಅಂದ್ಕೊಂಡಿವಿ. ಬಟ್ ಪಕ್ಕ ಮುಂದೆ ಒಂದು ದಿನ ಇನ್ನೊಂದು ಬ್ಲಾಗ್ದಾಗ ಅವ್ರು ಒಂದು ಭಾಷಣ ಕೊಡ್ತಾರೆ ಮಸ್ತ್, ಯಾವ್ದಾರು ಒಂದು ಟಾಪಿಕ್ ಮೇಲೆ. ಅಲ್ಲಿ ಮಟ್ಟ ಕಾಯಬೇಕಾಗತ್ತೆ. ಈಗ ನಾವು ಫ್ಲಾಗ್ ಹೋಸ್ಟಿಂಗ್ ಬಂದಿದ್ವಲ್ಲ, ಸೊ ಪ್ರಿಪ್ರೇಷನ್ ಆಗತ್ತಿತ್ತಲ್ಲ, ಇನ್ನೂ ಸ್ವಲ್ಪ ಹೊತ್ತು ಫ್ಲಾಗ್ ಹೋಸ್ಟಿಂಗ್ ಆಕೈತಿ. ಸೊ ಫ್ಲಾಗ್ ಹೋಸ್ಟಿಂಗ್ ಆದ್ಮೇಲೆ ಸಿಗ್ತೇನಂತ. ಬಾಯ್ ಬಾಯ್. ಗೈಸ್, ನೋಡಿದ್ರಲ್ಲ, ಇದೇ ನಮ್ಮ ಕಾಲೇಜ್ದು ರಿಪಬ್ಲಿಕ್ ಡೇ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ವಿ, ಬಟ್ ಯು ನೋ ಹೌ ಇಟ್ ವರ್ಕ್ಸ್ ಹಿಯರ್. ಇರಲಿ, ಅಂದರೂ ಆನ್ ದಿಸ್ ಒಕೇಶನ್ ಆಫ್ ಗಣರಾಜ್ಯೋತ್ಸವ ಒಂದೆರಡು ಮಾತಾಡಬೇಕು. ಇಂಡಿಯಾ ಈಸ್ ಅ ಡೈವರ್ಸ್ ಕಂಟ್ರಿ. ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಭಾಷೆ ಬಿಟ್ಟು ಕೊನೆಗೆ ನಾವೆಲ್ಲ ಇಂಡಿಯನ್ಸ್. ಸೊ ಇದೊಂದು ನೆನ್ಪಿಟ್ಕೊಳ್ಳಿ. ಆ ಡೈವರ್ಸಿಟಿ, ಆ ಹಾರ್ಮನಿ ಹಿಂಗೆ ಇಟ್ಕೊಂಡು ಸುಮ್ಮನೆ ಜಗಳ ಆಡಿಕೊಂಡು ಯುದ್ಧ ಮಾಡ್ಕೊಂಡು ಹೋಗೋದು ಬದಲಿ ಶಾಂತಿ ಕಾಪಾಡಿಕೊಂಡು ದೇಶನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗಬೇಕು.
ಅದೆಲ್ಲ ನಮ್ಮಂಥ ನಿಮ್ಮಂಥ ಯೂತ್ಗಳಿಂದನೇ ಸ್ಟಾರ್ಟ್ ಆಗಬೇಕು. ಸ್ಟಾರ್ಟ್ ಮಾಡೋಣ. ಇಂಡಿಯಾ ಒನ್ಸ್ ಅಗೇನ್ ಹ್ಯಾಪಿ ರಿಪಬ್ಲಿಕ್ ಡೇ. ಹ್ಯಾಪಿ ರಿಪಬ್ಲಿಕ್ ಡೇ ಗಾಯ್ಸ್. ಎಸ್. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಏನನ್ಸ್ತಂತ ನಮ್ಮ ಪ್ರಜ್ವಲ್ ಅವ್ರ ವ್ಲಾಗಿಂಗ್ಸ್ ಏನನ್ಸ್ತಂತ ಕಮೆಂಟ್ ಮಾಡಿರಿ ಗೈಸ್. ಎಸ್ ಪ್ಲೀಸ್. ಮತ್ತೆ ಸಿಗ್ತಾ ಇರೋಣ. ಬಾಯ್. ಎಲ್ಲರಿಗೂ ಪ್ರಜ್ವಲ್ ಎಪಿಕೆ ಸೈನಿಂಗ್ ಆಫ್ ಫೀಚರಿಂಗ್ ವದ್ರಾ. ಸಿ ಯು ನೆಕ್ಸ್ಟ್ ಬ್ಲಾಗ್. ಬಾಯ್.